ನಾಮಗೆ ಮಹಿಮೆಯಾಗಲಿ. ಮಹಾ ಉಪವಾಸದ 2ನೇ ದಿನ ಧ್ಯಾನಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 23-24 ವಚನಗಳು ಆಗಿದೆ ಆರಿಸಿಕೊಳ್ಳುವುದು. ಮಹಾ ಉಪವಾಸ ಕಾಲವು ಸ್ವಯಂ ಸಂಶೋಧನೆ, ರೂಪಾಂತರ ಮತ್ತು ಸುಧಾರಣಾ ಸಮಯವಾಗಿದೆ. ನಾವು ಪ್ರಾರ್ಥನೆಯ, ಉಪವಾಸ ಮತ್ತು ಪಶ್ಚಾತ್ತಾಪ ಮೂಲಕ ದೇವರಿಗೆ ಹತ್ತಿರ ಇರುವ ಸಮಯವಾಗಿದೆ. ಆದಾಗ್ಯೂ ಸಮನ್ವಯವಿಲ್ಲದೆ ದೇವರ ಕಡೆಗೆ ನಮ್ಮ ಪ್ರಯಾಣ ಅಪೂರ್ಣವಾಗಿದೆ ಎಂದು ಯೇಸು ನಮಗೆ ನೆನಪಿಸುತ್ತಾನೆ. ನಾವು ಆತನ ಸನ್ನಿಧಿಯನ್ನು ಸಮೀಪಿಸುವ ಮೊದಲು, ನಾವು ಪ್ರಾರ್ಥಿಸುವ ಅಥವಾ ಆರಾಧಿಸುವ ಮೊದಲು, ನಾವು ಮೊದಲು ಪರಸ್ಪರ ಶಾಂತಿಯನ್ನು ಮಾಡಿಕೊಳ್ಳಬೇಕು. ನಿಜವಾದ ಸಮನ್ವಯವು ಕೇವಲ ವಿಷಾದ ಹೇಳುವುದಲ್ಲ, ಅದಕ್ಕೆ ಹೊಂದಾಣಿಕೆ ವಿಶಾಲವಾದ ಕಾರ್ಯವಲ್ಲ. ಹೃದಯ ಬದಲಾವಣೆ ಮುರಿದ ಸಂಬಂಧಗಳನ್ನು ಗುಣಪಡಿಸುವ ಒಂದು ತ್ಯಾಗವಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಕ್ಷಮೆ ಇಲ್ಲದ ಹೃದಯ. ನಾವು ಇತರರನ್ನು ಕ್ಷಮಿಸದೆ ಹೋದರೆ ನಮ್ಮ ಸ್ವರ್ಗೀಯ ತಂದೆ ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಯೇಸು ಸ್ಪಷ್ಟವಾಗಿ ಕಲಿಸುತ್ತಾನೆ. ಕೋಪ ಮತ್ತು ಸಮಾಧಾನ ಇಲ್ಲದ ತುಂಬಿದ ಹೃದಯವು ನಮ್ಮ ಮತ್ತು ದೇವರ ನಡುವೆ ದೊಡ್ಡ ಅಂತರ. ನಾವು ದ್ವೇಷದ ಮತ್ತು ಕಹಿಯನ್ನು ಹಿಡಿದುಕೊಂಡರೆ ನಮ್ಮ ಪ್ರಾರ್ಥನೆಗಳು, ಉಪವಾಸ ಮತ್ತು ಒಳ್ಳೆಯ ಕಾರ್ಯಗಳನ್ನು ವ್ಯರ್ಥವಾಗುತ್ತದೆ. ಯೇಸುವನ್ನು ನಮ್ಮ ಪರಿಪೂರ್ಣ ಮಾದರಿಯಾಗಿ ನೋಡೋಣ. ಸಿಲುಬೆಯ ಮೇಲೂ ತನ್ನ ಸಂಕಷ್ಟಗಳ ಮಧ್ಯೆಯೂ ಅವನು ತನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸುತ್ತಾ, ತಂದೆ, ಅವರನ್ನು ಕ್ಷಮಿಸು, ಏಕೆಂದರೆ ಅವರು ಏನು ಮಾಡುತ್ತಾರೆ ಎಂದು ಅವರಿಗೆ ತಿಳಿದಿಲ್ಲ ಎಂದು ಯೇಸು ಹೇಳಿದನು. ಕ್ರಿಸ್ತನು ತನ್ನ ಹಿಂಸಕರನ್ನು ಕ್ಷಮಿಸಲು ಸಾಧ್ಯವಾದರೆ ನಾವು ಅವನ ಹಿಂಬಾಲಕರಾಗಿ ಇತರರನ್ನು ಕ್ಷಮಿಸಲು ಹೇಗೆ ನಿರಾಕರಿಸಬಹುದು? ಹೊಂದಾಣಿಕೆಯು ಒಂದು ಐಕ್ಯಕ್ಕಲ್ಲ, ಆದರೆ ಆಜ್ಞೆಯಾಗಿದೆ. ಯೇಸು ಹೇಳುತ್ತಾನೆ, ಶಾಂತಿ ಮಾಡುವವರು ಧನ್ಯರು, ಏಕೆಂದರೆ ಅವರು ದೇವರ ಮಕ್ಕಳು ಎಂದು ಕರೆಯಲ್ಪಡುವರು. ನಿಜವಾದ ಹೊಂದಾವಣೆಯು ನಮ್ರತೆಯ ಅಗತ್ಯವಿದೆ. ಇದರರ್ಥ ನಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಕಷ್ಟಕರವಾದ ಅನುಭವವಾದರೂ ಹೊಂದಾಣಿಕೆಯಲ್ಲಿ ಇರಲಿಕ್ಕೆ ಪ್ರಯತ್ನಿಸಬೇಕು. ಲೋಕವು ನಮಗೆ ಸೇರು ತೀರಿಸಿಕೊಳ್ಳಲು, ನೋವು ಕೊಡಲು, ನೋವು ಕೊಟ್ಟವರನ್ನು ಮರೆತು ಬಿಡಬಾರದು ಎಂದು ಕಲಿಸುತ್ತದೆ. ಆದರೆ ಕ್ರಿಸ್ತನು ನಮ್ಮ ಉನ್ನತ ಮಾರ್ಗ ಕರೆಯುತ್ತಾನೆ. ಅದು ಪ್ರೀತಿ ಮತ್ತು ಶಾಂತಿಯ ಮಾರ್ಗ. ಈ ಉಪವಾಸ ದಿನಗಳಲ್ಲಿ ನಾವು ನಮ್ಮ ಹೃದಯಗಳನ್ನು ಪರೀಕ್ಷಿಸೋಣ. ನಾವು ಕ್ಷಮಿಸಬೇಕಾದ ಯಾರಾದರೂ ಇದ್ದಾರೆ? ನಾವು ಕ್ಷಮೆ ಕೇಳಬೇಕಾದ ಯಾರಾದರೂ ಇದೆಯಾ? ನಾವು ಇತರರನ್ನು ಕ್ಷಮಿಸಲು ನಿರಾಕರಿಸುವಾಗ ದೇವರು ಕ್ಷಮೆಯನ್ನು ಕೊಡುವವನಲ್ಲ. ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಲು ಪರಸ್ಪರ ಸಂಬಂಧಗಳನ್ನು ಪುನಃಸ್ಥಾಪಿಸಬೇಕು. ಉಪವಾಸ ದಿನಗಳು ಆಹಾರವನ್ನು ಬಿಟ್ಟು ಬಿಡುವ ಸಮಯವಲ್ಲ, ಆದರೆ ದ್ವೇಷ, ಅಹಂಕಾರ ಮತ್ತು ಕಹಿ ಅನುಭವಗಳನ್ನು ಉಪವಾಸ ದಿನಗಳಲ್ಲಿ ಬಿಟ್ಟು ಬಿಡಬೇಕು. ಇದು ಕೋಪ ಮತ್ತು ವಿಭಜನೆಯ ಸರಪಳವಾಗಿದೆ. ನಾವು ಸಮನ್ವಯವನ್ನು ಅರಿಸಿಕೊಂಡಾಗ ನಾವು ನಮ್ಮ ಹೃದಯಗಳು ದೇವರ ಕೃಪೆಗೆ ಯೋಗ್ಯರಾಗುತ್ತದೆ. ನಮ್ಮ ಹೃದಯಗಳನ್ನು ದೇವರ ಕೃಪೆಗಾಗಿ ತೆರೆಯುತ್ತದೆ ಮತ್ತು ಕ್ಷಮೆಯಿಂದ ಸಿಕ್ಕುವ ಶಾಂತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಇದರೊಂದಿಗೆ ಶಾಂತಿಯನ್ನು ಮಾಡಿಕೊಳ್ಳುವಲ್ಲಿ ನಾವು ಸಿದ್ಧರಾಗಬೇಕು. ಇದರಲ್ಲಿಯೂ ನಮ್ಮ ಜೀವನದಲ್ಲಿ ನಿಜವಾದ ಸುಧಾರಣೆಯುಂಟಾಗಬೇಕಾದ ಸಮಯವಾಗಿದೆ. ಅಲ್ಲಿ ನಾವು ದೇವರ ಕರುಣೆಯನ್ನು ಹುಡುಕುವವರಾಗಬೇಕು. ದೇವರ ಕರುಣ ಹುಡುಕುವ ಜನರಿಗಾಗಬೇಕು. ಆ ಕರುಣೆಯನ್ನು ಇದರನ್ನು ಹಂಚಿಕೊಳ್ಳಬೇಕು. ಆಗ ಮಾತ್ರ ನಾವು ಕ್ರಿಸ್ತನ ಪ್ರೀತಿಯ ಜನ ಮತ್ತು ಆತನ ಶಕ್ತಿಯನ್ನು ಹೊಂದುತ್ತಿರುವ ನಿಜವಾದ ದೇವರ ಮಕ್ಕಳು ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.